ಸೆನ್ಸಾರ್ ಅವರ ವಕೀಲರು ಒಬ್ಬರು 12ನೇ ತಾರೀಕು ಸೆನ್ಸಾರ್ ಬೋರ್ಡ್ಗೆ ಒಂದು ನೋಟಿಸ್ ಇಶ್ಯೂ ಮಾಡ್ತಾರೆ. ಈ ಸಿನಿಮಾ ಏನು ದರ್ಶನ್ ಸರ್ ಅವ್ರದ್ದು ಇನ್ಸಿಡೆಂಟ್ ಇದೆ, ಏನು ಕೋರ್ಟಲ್ಲಿ ಟ್ರಯಲ್ ನಡೀತಾ ಇದೆ, ಅದಕ್ಕೆ ಸಂಬಂಧಪಟ್ಟಂಥದ್ದು ಇರೋ ಟೀಸರ್ ಲಾಂಚಲ್ಲಿ ಕಾಣಿಸ್ತಾ ಇದೆ. ಸೊ ಜೊತೆಗೆ ನೈಜ ಘಟನೆಗಳನ್ನು ಇಟ್ಕೊಂಡು ಮಾಡಿದ್ದಾರೆ ಅಂತ ನೋಟಿಸ್ ಇಶ್ಯೂ ಮಾಡ್ತಾರೆ. ಅದಕ್ಕೆ ನಮಗೆ ಸೆನ್ಸಾರ್ ಅವರು ನಾವು ಕಟ್ಸ್ಗಳ್ನು ಎಲ್ಲ ಸಬ್ಮಿಷನ್ ಮಾಡಿದ್ದು ಅದನ್ನು ಕೊಡಬೇಕಾಗಿತ್ತು. ನಂತರ ನಾವು ಮಂಡೇ ಅಲ್ಲಿ ಸೆನ್ಸಾರ್ ಸರ್ಟಿಫಿಕೇಟ್ ಇಸ್ಕೊಳ್ಳೋಕೆ ಹೋದಾಗ ನಮ್ಮ ನಿರ್ಮಾಪಕರು ಹೋದಾಗ ಅಲ್ಲಿ ಅವರು ಒಂದು ಮೇಲ್ ಮುಖಾಂತರ ಇದು ಬಂದಿದೆ, ಕ್ಲಾರಿಫಿಕೇಷನ್ ಕೊಡಿ ಅಂತ ಸೆನ್ಸಾರ್ ಆಫೀಸರು ನಿರ್ಮಾಪಕರ ಮೇಲ್ಗೆ ಅವ್ರು ಏನು ನೋಟಿಸ್ ಕೊಟ್ಟಿದ್ದಾರೆ ಮಾಡ್ತಾರೆ. ನಾವು ಅದೇ ದಿನ ಮಂಡೇ ಮಧ್ಯಾಹ್ನ ಒಂದು 3 ಗಂಟೆಯಿಂದ 5 ಗಂಟೆ ಸಮಯಕ್ಕೆ ನಾವು ವಕೀಲರು ಭೇಟಿ ಹಾಕ್ತೀವಿ. ವಕೀಲರು ಭೇಟಿಯಾಗಿ ನಂತರ ಅವರಿಗೆ ರೀಪ್ಲೈನನ್ನು ಕೊಡ್ತೀವಿ. ಸಿರಿ ಪ್ರೊಡಕ್ಷನ್ ಕಡೆಯಿಂದನೂ ಕೂಡ ಸೆನ್ಸಾರ್ ಆಫೀಸರ್ಗೆ ನಾವು ರೀಪ್ಲೈ ಕೊಡ್ತೇವೆ.